ಯೂತ್ ಕಾಂಗ್ರೆಸ್ ಜಿಂದಾಬಾದ್, ಅನುರಾಗ್ ಕಾಂಗ್ರೆಸ್ ಜಿಂದಾಬಾದ್. ಎಲ್ಲ ಮುಳುಬಾಗಿಲು ಕಾಂಗ್ರೆಸ್ ನಾಯಕರುಗಳೇ, ಎಲ್ಲ ನನ್ನ ಯುವ ಮಿತ್ರರೇ ಹಾಗೂ ಪತ್ರಿಕೋದ್ಯಮದ ಬಂಧುಗಳು, ವೇದಿಕೆ ಮೇಲಿರುವಂಥ ಹಿರಿಯರು, ಈ ಒಂದು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾದಂಥ ಹರಿನಾರಾಯಣ ಅವರು, ನಮ್ಮ ಉಪಾಧ್ಯಕ್ಷರಾದಂಥ ದಿವ್ಯಾರವರೇ, ಶಿವಣ್ಣನವರು, ಸುನೀಲರು, ರಾಜೇಂದ್ರವರು, ಬ್ಲಾಕ್ ಅಧ್ಯಕ್ಷರು, ನಮ್ಮ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಅಪ್ರೀತಿಯವರು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಕಾಂಗ್ರೆಸ್ನ ನಾಯಕರುಗಳೇ ಹಾಗೂ ನನ್ನೆಲ್ಲ ಯುವ ಪದಾಧಿಕಾರಿಗಳು, ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು, ನಾನು ಯುವ ಕಾಂಗ್ರೆಸ್ನ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಈ ಒಂದು ಕ್ಷೇತ್ರ ವಿಘ್ನ ವಿನಾಶಕ ಕುರುಡುಮಲೆ ವಿನಾಯಕನ ದರ್ಶನವನ್ನು ಮಾಡಿ ನಾನು ಗೆದ್ದು ಮತ್ತೆ ಪಕ್ಷ ಸಂಘಟನೆಯನ್ನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ಅರ್ಕೆಯನ್ನು ಹೊತ್ತು ಹೋಗಿದ್ದೆ. ಆ ಸಂದರ್ಭದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ, ಹೈದರಾಲಿ ದರ್ಗಾಕ್ಕೆ, ನಮ್ಮ ಸಂವಿಧಾನ ಶಿಲ್ಪಿಗಳಾದಂಥ ಅಂಬೇಡ್ಕರ್ ಅವರ ದರ್ಶನವನ್ನು ಕೂಡ ಅವಾಗಲೂ ಕೂಡ ಹಾರ ಹಾಕಿ ಹೋಗಿದ್ದೆ. ಈಗಲೂ ಹಾರ ಹಾಕಿ ಕೂಡ ಇಲ್ಲಿ ಬಂದಿದ್ದೀವಿ. ಅಂದ್ರೆ ಪಕ್ಷ ಸಂಘಟನೆಯನ್ನ ಮತ್ತೆ ನಾನು ಈ ಕ್ಷೇತ್ರದಿಂದಲೇ ಸ್ಟಾರ್ಟ್ ಮಾಡಬೇಕು. ಈ ಒಂದು ರಾಜ್ಯಕ್ಕೆ ಮೊದಲ ಸೂರ್ಯಕಿರಣ ಬಿಡುವಂತ ಜಾಗ ಮೂಡಿದ ಬಾಗಿಲು ಅಂತ ಮುಳುಬಾಗಿಲಿಗೆ ಸಿಕ್ಕಿದ್ದಾರೆ. ಅದು ಒಳ್ಳೇದಾಗ್ಲಿ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡೋ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರುಗಳು ಕೂಡ 2018ರ ಚುನಾವಣೆ ಇರ್ಬೋದು, 2019ರ ಚುನಾವಣೆ ಇರ್ಬೋದು, ಅಥವಾ 23ರ ಚುನಾವಣೆ, 24ರ ಚುನಾವಣೆಗೂ ಕೂಡ ಸ್ಟಾರ್ಟ್ ಮಾಡಿದ್ದು ಇದೇ ಕೂಡುಮಲೆಯಿಂದಾನೆ. ನಾನು ಕೂಡ ಅದನ್ನೇ ಆಯ್ಕೆ ಮಾಡಿ ಆ ಸನ್ನಿಧಾನದಿಂದನೇ ಒಂದು ಕಾರ್ಯಕ್ರಮವನ್ನ, ಹೋರಾಟವನ್ನ, ಪಕ್ಷ ಸಂಘಟನೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೊರಟಿದ್ದೀನಿ. ಎಲ್ಲ ಯುವ ಮಿತ್ರರು ಕೂಡ ಜೊತೆಗೂಡಿದ್ರು, ಅವ್ರೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಬಂದ ನಂತರ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. 5 ಗ್ಯಾರಂಟಿಗಳಿಂದ ರಾಜ್ಯ ಸುಗಮವಾಗಿ ನಡೀತಾ ಇದೆ. ವಿರೋಧ ಪಕ್ಷದವರು ಕಚ್ಚಾಟಗಳ ಅವರವರ ನಡುವೆ ಕಚ್ಚಾಟ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಏನು ಸರ್ಕಾರವನ್ನು ನಡೆಸ್ತಾ ಇದೆ, ರಾಜ್ಯದಲ್ಲಿ ಸುಖದಿಂದ, ನೆಮ್ಮದಿಯಿಂದ, ಬಡ ಕುಟುಂಬದವರು ನೆಮ್ಮದಿಯಿಂದ ಬರ್ತಾ ಇದ್ದಾರೆ. ಯಾರಿಗೆ ಮಾತಿರಲಿಲ್ಲ, ಯಾರಿಗೆ ದರಿ ಇರಲಿಲ್ಲ, ಅವರ ಪರವಾಗಿ ಪಕ್ಷ ನಿಂತಿದೆ, ಅವರಿಗೆ ಬೇಕಾದ ಸವಲತ್ತುಗಳನ್ನ ಕೊಟ್ಟಿದೆ. ಪಕ್ಷ 2 ವರ್ಷ ಪೂರೈಸಿ ಮುನ್ನಡೀತಾ ಇದೆ. ಆದ್ರೆ ಇವತ್ತು ಅಹೋರಾತ್ರಿ ಧರಣಿ ಅಂತೇಳಿ ಬೆಲೆ ಏರಿಕೆ ವಿರುದ್ಧ ಈ ಬಿಜೆಪಿ ಸರ್ಕಾರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧ. ಇವರು ಕೇಂದ್ರ ಸರ್ಕಾರ ಯಾವುದೇ ಬೆಲೆ ಏರಿಕೆ ಮಾಡೋ ಸಂದರ್ಭದಲ್ಲಿ ಎಲ್ಲೋಗಿದ್ರು? ಅವರೆಲ್ಲ ಮರ್ತೋಗಿದ್ರ? ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಮೆಟ್ರೋ ಬೆಲೆ ಜಾಸ್ತಿ ಆಗಿತ್ತು, ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿತ್ತು. ನಾವು ಹಾಲನ್ನ ಜಾಸ್ತಿ ಮಾಡುದು ಅಂತೇಳಿ ಇಷ್ಟೊಂದು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿದೆ. ಯಾವ್ದೋ ಹಳ್ಳಿಗೆ ಹೋದ್ರೆ ರೈತರು ಮನೆ ಬಾಗಿಲಿಗೆ ಕರೆದು ಓಟನ್ನ ಹಾಕಿ ಕಳಿಸಿದ್ದಾರೆ ಅಂತ ಅವ್ರ ಪರವಾಗಿ ನಾವು ನಿಲ್ಬೇಕು. ಅದಕ್ಕೋಸ್ಕರ ಬೆಲೆಯನ್ನ ಜಾಸ್ತಿ ಮಾಡೋದು ಉಪಯೋಗ ನಮ್ಮ ರೈತರಿಗೆ ಆಗೋದು, ಅದನ್ನ ನಾವು ಕೈಗೊಂಡಿದ್ದೇವೆ. ಆದ್ರೆ ಈ ಬಿಜೆಪಿನವರು ಅವರ ಒಳಕನ್ನ ಮುಚ್ಕೊಳಕ್ಕಾಗ್ತಾನೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಳ್ಳನ್ನು ತೋರಿಸ್ತಾ ಇದ್ದಾರೆ. ಅವರು ಉಚ್ಚಾಟನೆಯನ್ನ ಮಾಡಿದ್ದಾರೆ. ಅವರ ವಿರುದ್ಧನೇ ಅಪ್ಪ ಮಕ್ಕಳ ವಿರುದ್ಧ ತೊಡೆ ತಟ್ಟಿ ನಿಂತ ಯತ್ನಾಳನ್ನ ಉಚ್ಚಾಟನೆ ಮಾಡಿ ಅಹೋರಾತ್ರಿ ಧರಣಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಪಕ್ಷ ಸಂಘಟನೆಯನ್ನ ಮಾಡಿದುಕೊಂಡಿದ್ದವರು ಯತ್ನಾಳ್ ಅವರು, ಇವರಿಬ್ರು ಕೂಡ ಅಪ್ಪ ಮಗ ಅವ್ರನ್ನ ಆಚೆ ಹಾಕಿದ್ದಾರೆ ಅಂತ ಅವ್ರಗಳಲ್ಲೇ ಜಗಳ ಸ್ಟಾರ್ಟ್ ಆಗಿದೆ. ತಮ್ಮ ಹುಡುಕನ್ನ ತಾವು ಮುಚ್ಕೊಳ್ಳೋದು ಬಿಟ್ಟು ಏನಿದು ವಿಷಯವನ್ನ ವಿಷಯಾಂತರ ಮಾಡೋದಕ್ಕೋಸ್ಕರ ಬೆಲೆ ಏರಿಕೆಯ ನೆಪವನ್ನು ಒಟ್ಟು ಏನೇ ಈ ರಾಜಕೀಯನ ಮಾಡ್ತಾ ಇರೋದು ವಿಜೇಂದ್ರ ಅವರಿಗೆ ಸಲ್ಲೋದಿಲ್ಲ. ವಿಜೇಂದ್ರ ಅವರೇ, ತಾವು ಇನ್ನ 10 ವರ್ಷ ಅಧ್ಯಕ್ಷ ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಲೆವೆಲ್ಗೆ ನೀವು ಯಾವತ್ತೂ ಬರಲ್ಲ. ಅವ್ರ ರೀತಿ ಕೆಲಸ ಮಾಡೋದಕ್ಕೆ ಆಗಲ್ಲ. ನಿಮ್ಮ ತಂದೆಯ ಹೆಸರಿಟ್ಕೊಂಡು ಎಷ್ಟು ಆಟ ಆಡಿದ್ರು ಕೂಡ ನಿಮ್ಮ ತಂದೆ ಹೆಸರು ಕೂಡ ತಾವು ಉಳಿಸೋದಕ್ಕಾಗಲ್ಲ ವಿಜೇಂದ್ರ ಅವರು.
ಯಾಕೆಂದ್ರೆ ಯಡಿಯೂರಪ್ಪನವರು ಅಂತಂದ್ರೆ ಅಜಾತ ಶತ್ರು ಅಂತ ಹೇಳ್ತಿದ್ರು. ಅವ್ರ ಮಗ ಉಲ್ಟಾ ಆಗ್ಬಿಟ್ಟಿದ್ದಾರೆ, ಬರೀ ಸುಳ್ಳನ್ನೇ ಹೇಳೋದು, ಬೇಡದ ಕೆಲಸವನ್ನ ಮಾಡೋದು. ಈಗ ಅವರೊಂದೇ ಧರಣಿ ನೋಡ್ಬೋದು, ಒಬ್ರು ಕಣ್ಣು ಮುಚ್ತಾರೆ, ಒಬ್ರು ಕಣ್ಣು ಬಿಡ್ತಾರೆ. ಸಿಟಿ ರವಿ, ಓಟಿ ರವಿ ಅವರು ಕಣ್ಣು ಮುಚ್ತಾರೆ, ವಿಡಿಯೋ ಬಂದಿದ ತಕ್ಷಣ ಕಣ್ ತೆಗಿತಾರೆ. ಅಂದ್ರೆ ಇಷ್ಟು ನಾಟಗಳನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮಾಡುವಂತ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕಿದ್ದಾರೆ. 5 ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಆ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮುಂದುವರಿಸ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ತರ ಕೂಡ ಇಬ್ರು ಕೈ ಹಿಡಿದು ಎತ್ತಿ ಪಕ್ಷ ಸಂಘಟನೆಯನ್ನ ಸ್ಟಾರ್ಟ್ ಮಾಡಿದ್ರು. ಸರ್ಕಾರ ಕೂಡ ಅದೇ ರೀತಿ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳು ಕೂಡ ಅದೇ ರೀತಿ ಪಕ್ಷ ಸರ್ಕಾರ ಒಳ್ಳೆ ರೀತಿ ನಡೆಯುತ್ತೆ. ಜೊತೆಗೆ ಯುವ ಕಾಂಗ್ರೆಸ್ ಇವತ್ತಿನ ಏನು ಇಲ್ಲಿಂದ ಮುಳುಬಾಗಿಲಿಂದ ಸ್ಟಾರ್ಟ್ ಮಾಡಿದೀವಿ, ಎಲ್ಲ ಅಸೆಂಬ್ಲಿಗಳಲ್ಲಿ, ಎಲ್ಲ ತಾಲೂಕು ಲೆವೆಲ್ಗಳಲ್ಲಿ ನಾವು ಸಂಘಟನೆ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳನ್ನ, ಅಸೆಂಬ್ಲಿ ಸಮ್ಮೇಳನಗಳನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಪ್ರತಿ ಪಕ್ಷದಲ್ಲಿ ಪ್ರತಿ ತಾಲೂಕು ಅಸೆಂಬ್ಲಿ ಬಹಳ ಮುಖ್ಯವಾದಂಥದ್ದು. ನಮ್ಗೆ 440 ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ, 224 ಅಸೆಂಬ್ಲಿ ಅಧ್ಯಕ್ಷರುಗಳಿದ್ದಾರೆ, 40 ನಮ್ಮ ಡಿಸಿಸಿ ಯುವ ಕಾಂಗ್ರೆಸ್ ಅಧ್ಯಕ್ಷರುಗಳಿದ್ದಾರೆ.